ಸಮಾಧಾನ ಸಮಾರೋಹ 2026 ಎನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಭಾರತದ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 21, 22, 23 ಆಗಸ್ಟ್ 2026 ದಿನಾಂಕಗಳಂದು ವಿಶೇಷ ಲೋಕ ಅದಾಲತನ್ನು ನಡೆಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದೆ. ಇದು ಕೇವಲ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಾವು ಪ್ರತಿ ವರ್ಷ ಬೃಹತ್ ಲೋಕ ಅದಾಲತನ್ನು ನಡೆಸ್ತಾ ಬರ್ತಾ ಇದ್ದೇವೆ ನ್ಯಾಯಾಲಯಗಳಲ್ಲಿ. ಇದರ ಒಂದು ವಿಶೇಷತೆ ಏನಂತಂದರೆ, ಈಗಾಗಲೇ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಪ್ರಕರಣಗಳ ಒಂದು ಲಿಸ್ಟನ್ನು ಕೊಟ್ಟಿರ್ತಾರೆ. ನಾವು ಆ ಲಿಸ್ಟ್ನ ಆ ಒಂದು ಪ್ರಕರಣಗಳ ಒಂದು ಫೈಲನ್ನು ನೋಡಿ ಆಯಾ ಪಕ್ಷಗಾರರಿಗೆ ನೋಟಿಸನ್ನು ಕೊಟ್ಟು ಇಲ್ಲಿ ನಾವು ನಮ್ಮ ತಾಲೂಕಿನಲ್ಲಿ ಮೀಡಿಯೇಷನನ್ನು ಮಾಡ್ತೇವೆ, ಮಧ್ಯಸ್ಥಿಕೆ ಮಾಡಿ ಇಲ್ಲಿ ಸೆಟ್ಲ್ಮೆಂಟ್ ಮಾಡಿ ಅದನ್ನು ನಾವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಪೋರ್ಟನ್ನು ಮಾಡ್ತೇವೆ. ಇದರಿಂದ ಆಗುವಂಥ ಉಪಯೋಗ ಏನಂತಂದರೆ, ಪಕ್ಷಗಾರರು ಯಾರು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿರ್ತಾರೋ, ಪ್ರಕರಣ ದಾಖಲಿಸಿರ್ತಾರೋ ಅಥವಾ ಅಪೀಲ್ ಸಲ್ಲಿಸಿರ್ತಾರೋ, ಅವರು ಮಧ್ಯಸ್ಥಿಕೆಗಾಗಿ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಲ್ಲಿಂದ ಸುಮಾರು ಕಿಲೋಮೀಟರ್ಗಳಗಟ್ಟಲೆ ಅವರು ಪ್ರಯಾಣ ಮಾಡಬೇಕಾಗತ್ತೆ, ಅದಕ್ಕೆ ದುಡ್ಡು ಖರ್ಚಾಗತ್ತೆ. ಅದರ ಬದಲಾಗಿ ನಮ್ಮ ತಾಲೂಕಿನವರು ನಮ್ಮ ಮಧ್ಯಸ್ಥಿಕೆ ಗೌರಿಬಿದನೂರಿನ ನ್ಯಾಯಾಲಯದ ಅಂಗಳದಲ್ಲಿರ್ತಕ್ಕಂಥ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಬಂದು ಇಲ್ಲಿ ಮಧ್ಯಸ್ಥಿಕೆಯನ್ನು ನಡೆಸಿ ಒಂದು ವೇಳೆ ಅದಕ್ಕೂ ಸಕ್ಸಸ್ ಆಯಿತು ಅಂತಂದರೆ ಅದರ ವರದಿಯನ್ನು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟರೆ ಅಲ್ಲಿ ಪ್ರಕರಣ ಕ್ಲೋಸ್ ಆಗುತ್ತೆ, ಇತ್ಯರ್ಥ ಆಗುತ್ತೆ. ಈಗಾಗಲೇ ನಮಗೆ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಪ್ರಕಾರ ಏನು ಮ್ಯಾಟ್ರಸ್ ಬಂದಿದ್ದೋ, ಪೆಂಡಿಂಗ್ ಇದ್ದಾವೆ ಅಂತ ಲಿಸ್ಟ್ ಕೊಟ್ಟಿದ್ದಾರೋ, ಅದಲ್ಲದೇನೆ ನೀವು ಜನರಿಗೆ ಕೊಡುವಂಥ ಒಂದು ವಿಶೇಷ ಒಂದು ಸೂಚನೆ ಏನಪ್ಪ ಅಂತಂದರೆ, ಅವರೇನಾದರೂ ಇತ್ತೀಚೆಗೆ ಏನಾದರೂ ಪ್ರಕರಣಗಳನ್ನು ದಾಖಲಿಸಿದರೆ, ಅಪೀಲುಗಳನ್ನು ಸಲ್ಲಿಸಿದರೆ ಅವರೂ ಸಹ ತಾವಾಗೇ ಸಹ ನಮ್ಮ ಒಂದು ನ್ಯಾಯಾಲಯಕ್ಕೆ ಬರ್ಬೋದು. ನಮ್ಮ ಮಧ್ಯಸ್ಥಿಕೆ ಕೇಂದ್ರಕ್ಕೆ ನಾವು ಮ್ಯಾಟ್ರನ್ನ ರೆಫರ್ ಮಾಡ್ತೇವೆ, ನಂತರ ಅದನ್ನು ಒಂದು ರಿಪೋರ್ಟನ್ನು ಸುಪ್ರೀಂ ಕೋರ್ಟಿಗೆ ಕಳಿಸ್ಕೊಡ್ತೇವೆ. ಈಗ ಯಾವ ಪ್ರಕರಣಗಳು ಲೋಕ ಅದಾಲತ್ಗೆ ಅರ್ಹವಾಗಿರ್ತಕ್ಕಂಥವು ಅನ್ನೋದು ಹೇಳೋದಾದರೆ, ಬ್ಯಾಂಕಿಂಗು ಮತ್ತು ವಿಮಾ ಸಂಬಂಧಿತ ಪ್ರಕರಣಗಳು, ನಾಗರಿಕ ಕಾನೂನು ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರದ ಪ್ರಕರಣಗಳು, ಗ್ರಾಮೀಣ ವ್ಯಾಜ್ಯಗಳು ಮತ್ತು ರೈತರ ಸಮಸ್ಯೆಗಳಿಗೆ ಸಂಬಂಧಿಸಿದ ಪ್ರಕರಣಗಳು, ಇತರೆ ಕ್ರಿಮಿನಲ್ ಪ್ರಕರಣಗಳು, ಕೌಟುಂಬಿಕ ವಿವಾದಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಕಾಮಗಾರಿ ಮತ್ತು ಕೈಗಾರಿಕಾ ಕಾನೂನುಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಭೂಸ್ವಾಧೀನ ಮತ್ತು ಪುನರ್ವಸತಿ ಪ್ರಕರಣಗಳು, ಆಸ್ತಿ ತೆರಿಗೆ ಪ್ರಕರಣಗಳು, ಬಾಡಿಗೆ ನಿಯಂತ್ರಣ ಮತ್ತು ಸಾರ್ವಜನಿಕ ಆವರಣ ಕಾಯ್ದೆ ಪ್ರಕರಣಗಳು, ಸೇವಾ ಕಾನೂನುಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು ಹಾಗೂ ವರ್ಗಾವಣೆ ಅರ್ಜಿಗಳು. ಈ ಎಲ್ಲ ಇದು ಹೇಗಿದೆ ಅಂತಂದರೆ, ಮ್ಯಾಕ್ಸಿಮಮ್ 99% ಪ್ರಕರಣಗಳು ಇದರಲ್ಲಿ ಒಳಗೊಂಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಈ ಎಲ್ಲ ಪ್ರಕರಣಗಳ ಸಂಬಂಧಿಸಿದಂತೆ ಒಂದು ವೇಳೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇದ್ದರೆ ಅಂತಹ ಪಕ್ಷಗಾರರು ನೇರವಾಗಿ ಗೌರಿಬಿದನೂರಿನ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಬಂದು ಇಲ್ಲಿ ಒಂದು ಅಹವಾಲನ್ನು ಮಾಡಿ, ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಯಾರ್ಯಾರು ಇರ್ತಾರೆ, ನುರಿತ ಮಧ್ಯಸ್ಥಿಕೆಗಾರರು ಇರ್ತಾರೆ, ನ್ಯಾಯಾಧೀಶರು ಇರ್ತಾರೆ, ವಕೀಲರು ಇರ್ತಾರೆ, ಎಲ್ಲರ ಸಹಾಯ ಪಡ್ಕೊಂಡು ಮಧ್ಯಸ್ಥಿಕೆಯಲ್ಲಿ ಪಾಲ್ಗೊಂಡು ಒಂದು ವೇಳೆ ಕೇಸು ಇತ್ಯರ್ಥ ಆಯಿತು, ಸಕ್ಸಸ್ ಆಯಿತು ಅಂತಂದರೆ ಅದನ್ನು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಪೋರ್ಟ್ ಮಾಡ್ತೇವೆ, ಕೇಸ್ ಅಲ್ಲಿಗೆ ಇತ್ಯರ್ಥಗೊಳ್ಳುತ್ತೆ. ಯಾರೂ ಸಹ ಒಂದು ಪೈಸೆ ಫೀಸ್ ಕೊಡೋ ಅವಶ್ಯಕತೆ ಇಲ್ಲ, ಸಮಯ ಉಳಿಯುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಅಲ್ಲಿರ್ತಕ್ಕಂಥ ವಕೀಲರನ್ನು ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೂ ನೆಸೆಸಿಟಿ ಇಲ್ಲ. ಹಂಗಾಗಿ ಈ ಒಂದು ಗೌರಿಬಿದನೂರಿನ ಸಾರ್ವಜನಿಕರಲ್ಲಿ ಮನವಿ, ಈ ಒಂದು ಸಮಾಧಾನ ಸಮಾರೋಹ 2026 ಶೀರ್ಷಿಕೆಯ ಅಡಿಯಲ್ಲಿ ಏನು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ವಿಶೇಷ ಲೋಕ ಅದಾಲತನ್ನು ಹಮ್ಮಿಕೊಂಡಿದೆ, ಅದರಲ್ಲಿ ಪಾಲ್ಗೊಂಡು ಉಪಯೋಗ ಪಡ್ಕೋಬೇಕು ಅಂತೇಳಿ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೇನೆ.